ಅಲ್ಲಿ ಪ್ರತಿ ವರ್ಷ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ವಿಶೇಷ ಅಂದ್ರೆ ಆ ಜಾತ್ರೆಯಲ್ಲಿ ಮಹಿಳೆಯರಿಗೆ ಪ್ರವೇಶವೇ ಇಲ್ಲ. ಪೂಜೆ ದರ್ಶನದಿಂದ ಹಿಡಿದು ಅಡುಗೆ ಮಾಡಿ ಬಡಿಸುವವರೆಗೂ ಕೂಡ ಗಂಡಸರದ್ದೇ ಕಾರ್ಬಾರು. ಅಷ್ಟಕ್ಕೂ ಯಾವುದು ಆ ಜಾತ್ರೆ ಅಂತೀರಾ? ತೋರಿಸ್ತೀವಿ ನೋಡಿ. ಭಕ್ತರ ನೊಸಲಿಗೆ ವಿಭೂತಿ, ಪರಶಿವನಿಗೆ ಭಕ್ತಿಯ ಆರತಿ. ಎಲ್ಲೆಡೆ ಜಾತ್ರೆ ವೈಭವ, ಎಲ್ಲಿ ನೋಡಿದ್ರೂ ಬರೀ ಪುರುಷರಷ್ಟೇ. ದಾವಣಗೆರೆ ನಗರದ ಹೊರವಲಯ ಬಸಾಪುರದಲ್ಲಿ ಮಹೇಶ್ವರ ಸ್ವಾಮಿ ಜಾತ್ರೆ ಸಂಭ್ರಮವಿತು. ಸಾವಿರಾರು ಪುರುಷ ಭಕ್ತರಷ್ಟೇ ಪಾಲ್ಗೊಳ್ಳುವಂತಹ ವಿಶಿಷ್ಟ ಜಾತ್ರೆ. ಪುಷ್ಯ ಮಾಸದ ಎಳ್ಳಮವಾಸ್ಯೆ ವೇಳೆ ಸತತ 3 ದಿನ ಈ ಜಾತ್ರೆ ಜರುಗುತ್ತೆ. ಈ ಜಾತ್ರೆಗೆ ಮಹಿಳಾ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವಿದೆ. ಈ ಪ್ರತಿದಿ 50 ರಿಂದ 60 ವರ್ಷಗಳಿಂದ ಹಾಗೆ ನಡೆದುಕೊಂಡು ಬರ್ತಿದೆ. ಅದು ಹೆಣ್ಮಕ್ಳಿಗೆ ಅಂದ್ರೆ ಮಹೇಶ್ವರ ಅಂದ್ರೆ ಜಂಗಮ ಸ್ವಾಮಿ ಮುಂಚೆಯಿಂದನೂ ತಾತ ಅಜ್ಜಂದ್ರ ಕಾಲದಿಂದನೂ ಹೆಣ್ಮಕ್ಳಿಗೆ ನಿಷಿದ್ಧ. ಆ ಪದ್ಧತಿನೇ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ಅವಾಗಿಂದನೂ. ಹಾಗಾಗಿ ನಮ್ಮ ಊರಿನ ಹೆಣ್ಮಕ್ಳಾದ್ರೂ ಅಷ್ಟೇ, ಮಹಿಳೆಯರಾದರೂ ಅಷ್ಟೇ 2 ದಿನ ಮಾತ್ರ ನಾವು ಮಹೇಶ್ವರ ಸ್ವಾಮಿ ಕಡೆಗೆ ಯಾವತ್ತಿಗೂ ಬರೋದಿಲ್ಲ. ಯಾಕಂದ್ರೆ ಅದು ಮುಂಚೆಯಿಂದನೇ ಹಿಂದಿನ ಪಾಲ್ಗೊಂಡು ಮಾನು ಬಂದರೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸರ್ವ ಜನಾಂಗದವರು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇದರ ಭಕ್ತರು ವೀರ ಮಹೇಶ್ವರರು ಅಂದರೆ ವೀರಶೈವರಲ್ಲಿ ಬರುವ ಪಂಚಪೀಠಗಳ ಆರಾಧಕರು ಆದ ಜಂಗಮರು. ಕಳೆದ 4 ಶತಮಾನಗಳಿಂದ ಮಹೇಶ್ವರ ಸ್ವಾಮಿ ಪೂಜೆ ಇಲ್ಲಿ ನಡೆಯುತ್ತಿದೆ. ದೊಡ್ಡ ಮರದ ಕೆಳಗೆ ಸುತ್ತಲೂ ಭತ್ತದ ಗದ್ದೆಗಳಿರುವ ಪ್ರದೇಶದಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಈ ಮಹೇಶ್ವರ ಚನ್ನಗಿರಿಯ ಚಿಕ್ಕಲಗಿರಿಯಲ್ಲಿ ನೆಲೆಸಿದ್ದನಂತೆ. ಯಾವುದೋ ಕಾರಣಕ್ಕೆ ಸ್ವಾಮಿ ಬಸಾಪುರಕ್ಕೆ ಬಂದು ನೆಲೆಸಿದ. ವರ್ಷಕ್ಕೊಮ್ಮೆ ಮಹೇಶ್ವರ ಸ್ವಾಮಿಯ ಜಾತ್ರೆ ನಡೆಯುತ್ತೆ. ಜಾತ್ರೆಯ ವಿಶೇಷ ಅಥವಾ ಯಾವಾಗಲೂ ಪೂಜೆ ನಡೆದರೂ ಮಹಿಳೆಯರು ಮಾತ್ರ ಸುಳಿಯುವಂತಿಲ್ಲ. ಹೀಗೆ ಸುಳಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತೆ. ಮಹೇಶ್ವರ ಸ್ವಾಮಿಯ ಗದ್ದುಗೆ ಸಮೀಪದಲ್ಲಿ ಆನೆಕೊಂಡ ಬಸವೇಶ್ವರ ಸ್ವಾಮಿ, ಗುರುಸಿದ್ದೇಶ್ವರ ಸ್ವಾಮಿ ಹಾಗೂ ಹಾಲಸ್ವಾಮಿ ದೇವರುಗಳ ಸಮಾಗಮವಾಗುತ್ತೆ. ಗದ್ದುಗೆಯ ಮೇಲೆ ಹಣ್ಣಿನ ಸಿಪ್ಪೆಗಳನ್ನ ಇರಿಸಲಾಗುತ್ತೆ. ಪೂಜಾರಿ ಪುಷ್ಕರಣಿಯಲ್ಲಿ ಈ ಬಾಳೆಹಣ್ಣಿನ ಸಿಪ್ಪೆ ವಿಸರ್ಜಿಸುತ್ತಾರೆ. ಈ ಸಿಪ್ಪೆಗಳು ತೇಲಿದ್ರೆ ಗ್ರಾಮಕ್ಕೆ ಒಳಿತು, ಮುಳುಗಿದ್ರೆ ಆಪತ್ತು ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಬಸವರಾಜ ದೊಡ್ಮನಿ, TV9 ದಾವಣಗೆರೆ. ಇದೀಗ ರಾಜ್ಯದ ಪ್ರಮುಖ ಸುದ್ದಿಯನ್ನು ನೋಡೋಣ. ಕರ್ನಾಟಕ ಟಾಪ್ 9ನಲ್ಲಿ ರಸ್ತೆಯಲ್ಲಿಯೇ ಟಿಪ್ಪರ್ ಹೊತ್ತಿ ಉರಿದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ರಾಮಗಾನಹಳ್ಳಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಬೆಂಕಿ ಕಾಣಿಸ್ತಿದ್ದಂತೆ ಕೆಳಗಿಳಿದು ಚಾಲಕ ಬಚಾವಾಗಿದ್ದಾನೆ. ಗುಡಿಬಂಡೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಮನೆ ಬೀಗ ಒಡೆದು ಲಕ್ಷಾಂತರ ರೂಪಾಯಿ ನಗದು ಮತ್ತು ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಕೋಲಾರ ಜಿಲ್ಲೆ ಮುಳಬಾಗ್ಲು ನಗರದ ತ್ಯಾಗರಾಜ ಕಾಲೋನಿಯಲ್ಲಿ ಕಾರ್ತಿಕ್ ಮೆಡಿಕಲ್ಸ್ ಮಾಲೀಕ ಮಂಜುನಾಥ್ ಎನ್ನುವರ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ. 30.5 ಲಕ್ಷ ನಗದು, 102 ಗ್ರಾಂ ಚಿನ್ನಾಭರಣ ಕಳವು ಮಾಡಲಾಗಿದೆ. ಮಂಜುನಾಥ್ ಕುಟುಂಬ ಪ್ರವಾಸಕ್ಕೆ ಹೋಗಿದ್ದಾಗ ಕಳ್ಳರು ಕೈಚಳಕ ತೋರಿದ್ದಾರೆ. ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಇನ್ನೂ ಬಗೆಹರಿಯುತ್ತಿಲ್ಲ. ಸಮಸ್ಯೆ ಬಗೆಹರಿಸಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದು 2-3 ಜಿಲ್ಲೆಯಲ್ಲಿ ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ ಸಿಎಸ್ ಜೊತೆ ದೂರವಾಣಿ ಕರೆ ಮೂಲಕ ಸಿಎಂ ಮಾತನಾಡಿದ್ದು ತಕ್ಷಣ ಸಮಸ್ಯೆ ಬಗೆಹರಿಸಲು ಸೂಚಿಸಿದ್ದಾರೆ.